ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಬೆಂಗಳೂರು ಫ್ಯಾನ್ಸ್ ನಿದ್ದೆಗೆಡಿಸಿದ ಕನ್ನಡಿಗನ ಬ್ಯಾಟಿಂಗ್ ಆಟ. ಹೌದು, ಇಂದು ಚಿನ್ನಸ್ವಾಮಿ ಅಂಗಳದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಬಹಳಷ್ಟು ರಣರೋಚಕ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ RCB ಸೋಲನುಭವಿಸಿದೆ. RCB ಎಡವಿದ್ದಲ್ಲಿ ತವರು ಅಂಗಳದಲ್ಲಿ ಸತತ 2 ಬಾರಿ ಪಂದ್ಯಗಳನ್ನ ಸೋಲಿಕ್ಕೆ ಕಾರಣವೇನು? ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಪಂದ್ಯ ಎಡವಿದ್ದಲ್ಲಿ ಮತ್ತು ಇವತ್ತಿನ ಪಂದ್ಯದ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡಲು ನಮ್ಮ ಕ್ರೀಡಾ ವರದಿಗಾರರಾದ ರಮೇಶ್ ಕೋಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಡೆಲ್ಲಿ ಮತ್ತು RCB ನಡುವೆ ಪಂದ್ಯ ಹೇಗಿತ್ತು, RCB ಸೋತದ್ದು ಹೇಗೆ, ಡೆಲ್ಲಿ ಗೆದ್ದದ್ದು ಹೇಗೆ, ಡೆಲ್ಲಿ ಗೆಲುವಿಗೆ ಕಾರಣವೇನು, RCB ಸೋಲಿಗೆ ಕಾರಣವೇನು, ಬನ್ನಿ ಅದೆಲ್ಲವನ್ನ ತಿಳ್ಕೊಂಡು ಬರೋಣ. ರಮೇಶ್ ಅವರೇ, ರಾತ್ರಿಯ ವೇಳೆಯಲ್ಲಿ RCB ಸೋತಿದೆ. RCB ಫ್ಯಾನ್ಸ್ ತುಂಬಾ ಬೇಜಾರಲ್ಲಿದ್ದಾರೆ. ನಾವು ಮೊದಲೇ ಹೇಳಿದ್ವಿ ಕೆಲವೊಂದಿಷ್ಟು ಫ್ಯಾನ್ಸ್ಗಳನ್ನ ಏನೆಲ್ಲ ಡೆಲ್ಲಿ ಗೆಲ್ಲಬಹುದು, RCB ಮತ್ತು ಸೋಲಿಗೆ ಅಥವಾ ಗೆಲುವಿಗೆ ಕಾರಣವಾಗಬಹುದು ಎನ್ನುವಂತಹ ಮಾತನ್ನ ಇವತ್ತು RCB ಎಡವಿದ್ದಲ್ಲಿ. ಆ್ಯಕ್ಚುಲಿ RCB ತಂಡ ಇವತ್ತು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇದು RCB ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು, ಹೋಮ್ ಗ್ರೌಂಡಲ್ಲಿ ಫಸ್ಟ್ ವಿನ್ ಆಗ್ಬೋದು ಈ ಸೀಸನಲ್ಲಿ ಅಂತ ನಾವು ಭಾವಿಸಿದ್ವಿ. ಬಟ್ ಆದರೆ ಇಲ್ಲಿ ನಮ್ಮ ಒಂದು ನಿರೀಕ್ಷೆ ಉಲ್ಟಾ ಆಯ್ತು ಇಲ್ಲಿ. ಹೌದು. ಸೊ ನಾವು RCB ನಾವು ಈಗ ಒಂದು ಸೋಲಿಗೆ ಪ್ರಮುಖವಾದಂಥ ಕಾರಣ ನಾವು ತಗೊಂಡಾಗ RCB ತಂಡದ ಒಂದು ಬ್ಯಾಟಿಂಗ್ ವೈಫಲ್ಯ ಅಂತ ನಾವು ಇಲ್ಲಿ ಬೆಟ್ ಮಾಡಿ ತೋರಿಸ್ಬೋದು. ಯಾಕಂತಂದರೆ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ RCB ತಂಡ ಒಂದು ಒಳ್ಳೆ ಸ್ಟಾರ್ಟ್ ತೊಗೊಂಡಿತ್ತು, ಭರ್ಜರಿ ಆದಂಥ ಒಂದು ಆರಂಭ ತೊಗೊಂಡಿತ್ತು. ಸ್ಟಾರ್ಟಿಂಗ್ ಒಂದು 3-4 ಓವರ್ ನಾವು ನೋಡಿದಾಗ RCB ತಂಡದ ಓಪನರ್ಸ್ ಆಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಕೂಡ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ರು. ಸೊ ಇವರು ಬ್ಯಾಟ್ ಮಾಡಿದ ಆದಿ ನಾವು ನೋಡಿದಾಗ RCB ತಂಡ ಒಂದು ದೊಡ್ಡ ಮೊತ್ತ ಕಲೆ ಆಗ್ಬೋದು, ಒಂದು 200 ಮೇಲೆ 200 to 250 ಅಷ್ಟು ಆ ಒಂದು ಮೊತ್ತನ ಕಲೆ ಆಗ್ಬೋದು ಅಂತ ನಾವು RCB ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆದರೆ ಇಲ್ಲಿ ರಿಸಲ್ಟ್ ಒಂದು ಉಲ್ಟಾ ಆಗೋಯ್ತು. ಇಲ್ಲಿ ಒಂದು ರನ್ಔಟ್ RCB ತಂಡದ ಒಂದು ಕನಸನ್ನು ಭಗ್ನಗೊಳಿಸ್ತು ಅಂತ ನಾವು ಇಲ್ಲಿ ಹೇಳ್ಬೋದು. ಫಿಲ್ ಸಾಲ್ಟ್ ಅವರು ಒಂದು 17 ಬಾಲ್ಗಳಲ್ಲಿ 37 ರನ್ ಗಳಿಸಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಆದರೆ 4ನೇ ಓವರಲ್ಲಿ ಅವರು ಒಂದು ಅಗತ್ಯ ಇರಲಿಲ್ಲ, ಒಂದು ರನ್ ತೊಗೊಳ್ಳಿಕ್ಕೆ ಸಿಂಗಲ್ ಇರಲಿಲ್ಲ ಅಲ್ಲಿ ಆ್ಯಕ್ಚುಲಿ. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವರು ರನ್ ತೊಗೊಳಕ್ಕೆ ಅವರು ಕೂಡ ಅವ್ರಿಗೆ ಸನ್ನೆ ಮಾಡಿ ಹೇಳಿದರು, ಕಾಲ್ ಮಾಡಿದರು. ಫಿಲ್ ಸಾಲ್ಟ್ ಅವರು ಆ ಟೈಮಲ್ಲಿ ಅವರಿಬ್ಬರು ಕೂಡ ಒಂದು ಪಿಚ್ ಅರ್ಧಕ್ಕೆ ಬಂದಿದ್ರು ಇಬ್ಬರೂ. ಆದರೆ ಅಲ್ಲಿ ಫಿಲ್ ಸಾಲ್ಟ್ ಅವ್ರ ಹಿಂದೆ ಹೋಗ್ತಾ ಇದ್ರು ಆ್ಯಕ್ಚುಲಿ ಅವರು. ಬಟ್ ಅಲ್ಲಿ ಕಾಲ್ ಸ್ವಲ್ಪ ಜಾರತಲ್ಲಿ ಅಲ್ಲಿ ಸ್ವಲ್ಪ ಟೈಮ್ ಮಿಸ್ ಆಯಿತು, ಅವ್ರು ರನ್ಔಟ್ ಆದರು. ಇದು ಒಂದು ಮೊಮೆಂಟಮ್ ಶಿಫ್ಟ್ ಆಯಿತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ. ಸೊ ಅದು ಆ ಶಿಫ್ಟ್ ಆದಾಗ ಆಮೇಲೆ ಬಂದಂಥ ಬ್ಯಾಟ್ಸ್ಮನ್ಗಳು ಮಿಡ್ಲ್ ಆರ್ಡ್ರಲ್ಲಿ ದೇವದತ್ ಪಡಿಕ್ಕಲ್ ಇರ್ಬೋದು, ಲಿಯಾಮ್ ಲಿವಿಂಗ್ಸ್ಟನ್ ಇರ್ಬೋದು, ಮತ್ತು ಜಿತೇಶ್ ಶರ್ಮಾ ಇರ್ಬೋದು, ಮತ್ತು ರಜತ್ ಪಾಟಿದಾರ್ ಅವರು ಬ್ಯಾಟಿಂಗ್ ವೈಫಲ್ಯತೆ ಅನುಭವಿಸಿದ್ರು. RCBನಲ್ಲಿ ಆಲ್ಮೋಸ್ಟ್ ನಾವು ಅಂದ್ಕೊಳ್ತೀವಿ ದೊಡ್ಡ ಒಂದು ಬ್ಯಾಟಿಂಗ್ ಗ್ರೌಂಡ್ ಇದು ಒಂದು ದೊಡ್ಡ ಮೊತ್ತ ಕಲೆ ಆಗ್ಬೋದು ಅಂತ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಬಟ್ ಇಲ್ಲಿ ಈ ಮ್ಯಾಚಲ್ಲಿ ಒಂದು ಉಲ್ಟಾ ಆಗೋಯ್ತು. ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಲೋ ಸ್ಕೋರ್ ಮ್ಯಾಚ್ ಆಗುತ್ತೆ ಅಂತ. ಆಮೇಲೆ ಯಾರು ಕೂಡ ಚೆನ್ನಾಗಿ ಆಡಿರಲಿಲ್ಲ. ಇದು ಮೈನ್ ಆಗಿ ನಾವು RCB ಒಂದು ಸೋಲಿಗೆ ಪ್ರಮುಖ ಕಾರಣ ಅಂತಂದಾಗ ನಾವು ಬ್ಯಾಟಿಂಗ್ ವೈಫಲ್ಯತೆ ಅಂತ ಅನಿಸ್ಬೋದು. ಲಾಸ್ಟ್ ಮ್ಯಾಚ್ಗಳಲ್ಲೆಲ್ಲ ಕೂಡ RCB ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದರು. ಬಟ್ ಆದರೆ ಈ ಮ್ಯಾಚಲ್ಲಿ ಅದರಲ್ಲೂ ಹೋಮ್ ಗ್ರೌಂಡಲ್ಲಿ ಹೋಮ್ ಫ್ಯಾನ್ಸ್ ಮುಂದೆ RCB ತಂಡ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ್ದು ನಿಜವಾಗ್ಲೂ ನಿಂಗೊಲಾರದ ತುಪ್ಪು ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆ, ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಆಬ್ವಿಯಸ್ಲಿ ಬ್ಯಾಟಿಂಗ್ ಪಿಚ್ ನಮಗೆಲ್ಲ ಕೂಡ ಗೊತ್ತಿರುವಂತದ್ದೇ. ದೇವದತ್ ಪಡಿಕ್ಕಲ್ ಅವರು 8 ಬಾಲ್ ತಿಂದು 1 ರನ್ ಹೊಡಿತಾರೆ. ಜಿತೇಶ್ ಶರ್ಮಾ ಅವ್ರು ಸ್ಲೋ ಬ್ಯಾಟಿಂಗ್ ಮಾಡ್ತಾರೆ. ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಆಟ ಆಡ್ತಿಲ್ಲ. ಇಂಥ ಒಂದು ಪಿಚ್ ಅಲ್ಲಿ ಸರಾಗವಾಗಿ ರನ್ ಗಳಿಸಬಲ್ಲಂತಹ ಪಿಚ್ ಅಲ್ಲಿ ಈ ಸ್ಲೋ ಬ್ಯಾಟಿಂಗ್ ಯಾಕೆ ಅಂತ ಇದು ನಾವು ನೋಡಿದಾಗ RCB ತಂಡದ ಇನ್ನಿಂಗ್ಸ್ ನಾವು ನೋಡಿದಾಗ ಒಂದು 2 ಫೇಸ್ ನಾವು ನೋಡ್ಬೋದು ಇಲ್ಲಿ. ಫಸ್ಟ್ ಫೇಸ್ ಅಂದರೆ ಸ್ಟಾರ್ಟಿಂಗ್ ಒಂದು ಪವರ್ ಪ್ಲೇನಲ್ಲಿ ಒಂಥರ ಇತ್ತು ಬ್ಯಾಟಿಂಗ್ ಟ್ರ್ಯಾಕ್ ಒಂಥರ, ಅಂದರೆ ಒಳ್ಳೆ ಬ್ಯಾಟಿಂಗ್ ಪಿಚ್ ಥರ ಅನಿಸ್ತಾ ಇತ್ತು, ಬಾಲ್ ಚೆನ್ನಾಗಿ ಬರ್ತಾಯಿತ್ತು, ಒಳ್ಳೆ ಬಿಗ್ ಸ್ಕೋರ್ ಮ್ಯಾಚ್ ಥರ ಅನಿಸ್ತಾ ಇತ್ತು ನಮಗೆ ಸ್ಟಾರ್ಟಿಂಗ್ ಒಂದು ಪವರ್ ಪ್ಲೇನಲ್ಲಿ. ಬಟ್ ಆಮೇಲೆ ಫಿಲ್ ಸಾಲ್ಟ್ ಔಟ್ ಆದಮೇಲೆ ನೆಕ್ಸ್ಟು ಆ ಪಿಚ್ ಫೇಸ್ ಇನ್ನೊಂಥರ ಡಿಫ್ರೆಂಟ್ ಆಯ್ತು. ಅಲ್ಲಿ ಏನೋ ಒಂಥರ ಬೌಲಿಂಗ್ ಕಂಡೀಷನ್ಸ್ ಥರ ಪಿಚ್ಚು ನಮಗೆ ಫೀಲ್ ಆಗ್ತಾಯಿತ್ತು. ಮತ್ತು ನಾವು ಪಿಚ್ ನೋಡಿದಾಗ ಒಂಥರ ಗ್ರೀನ್ ಟ್ರ್ಯಾಕ್ ಥರ ಕಾಣಿಸ್ತಾ ಇತ್ತು, ಸ್ವಲ್ಪ ಹುಲ್ ಕಾಣಿಸ್ತಾ ಇತ್ತು ಪಿಚ್ಚಲ್ಲಿ. ಸೊ ಅಲ್ಲಿ ಒಂದು ಪಿಚ್ ಸ್ವಲ್ಪ ಟರ್ನ್ ಆಯಿತು ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕಂದರೆ ಬ್ಯಾಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ದೇವದತ್ ಪಡಿಕ್ಕಲ್ ಅವರು 7 ಬಾಲ್ ಆಡಿ ಕೇವಲ 1 ರನ್ ನೋಡಿದ್ರು. ಅದ್ರ ಬೇರೆ ಲೋಕಲ್ ಬಾಯ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಾಕಷ್ಟು ಕ್ರಿಕೆಟ್ ಆಡಿದ್ದಾರೆ ಹುಡುಗ ಅವನು. ಸೊ ಅವರು ಕೂಡ ವೈಫಲ್ಯತೆ ಅನುಭವಿಸಿದ್ರು, ಕೇವಲ 1 ರನ್ ಗಳಿಸಿ ಅವ್ರು ಅವ್ರ ಬ್ಯಾಟಿಂಗಲ್ಲೂ ನಾವು ಕಾನ್ಫಿಡೆಂಟ್ ಕಾಣಿಸ್ಲಿಲ್ಲ ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್ನಲ್ಲಿ ನಾವು ನೋಡಿದಾಗ. ಆಮೇಲೆ ರಜತ್ ಪಾಟಿದಾರ್ ಅವರು 4ನೇ ಕ್ರಮಾಂಕದಲ್ಲಿ ಬಂದರು. ಅವರು ಕೂಡ ಒಂದು 25 ರನ್ನೇನೋ ಹೊಡೆದ್ರು ಅಷ್ಟೇ. ಬಟ್ ಅವರೂ ಕೆಲವೊಂದು ಶಾಟ್ಸ್ ಟ್ರೈ ಮಾಡಿದ್ರು, ಅವರೂ ಆಡೋಕ್ಕಾಗಲಿಲ್ಲ. ಅಲ್ಲಿ ಬಾಲ್ ಸರಿಯಾಗಿ ಬರ್ತಾ ಇರಲಿಲ್ಲ, ಸ್ವಲ್ಪ ಪಿಚ್ಚು ಏನೋ ಒಂದು ಕಡೆ ಸ್ಲೋ ಆದಂಗೆ ಅನ್ನಿಸ್ತಾ ಇತ್ತು, ಬ್ಯಾಟ್ಗೆ ಸುಲಭವಾಗಿ ಬರ್ತಾ ಇರಲಿಲ್ಲ ಚೆಂಡು.
ಸೊ ಆಮೇಲೆ ಅಂದರೆ ಪಿಚ್ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಮತ್ತು ಅವ್ರ ಇನ್ನಿಂಗ್ಸಲ್ಲೂ ನಾವು ನೋಡ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನಿಂಗ್ಸಲ್ಲೂ ಕೂಡ ಪಿಚ್ ಸ್ವಲ್ಪ ಸ್ಲೋ ಆಗ್ತಾ ಸ್ಟಾರ್ಟಿಂಗಲ್ಲಿ ನೀವು ನೋಡಿದಾಗ ಲಾಸ್ಟ್ 8 ಓವರಲ್ಲಿ ತುಂಬ ಸ್ಲೋ. ಪವರ್ ಪ್ಲೇನಲ್ಲಿ ಅವರೇನು ರನ್ನೇ ಹೊಡೆದಿರಲಿಲ್ಲ. ಆ್ಯಕ್ಚುಲಿ RCB ಅವರು ಒಳ್ಳೆ ರನ್ ಹೊಡೆದಿದ್ರು, ಬಟ್ DC ಅವರು ಹೊಡೆದೇ ಇರಲಿಲ್ಲ ರನ್ನು. ಸೊ ಅಲ್ಲಿ ನೋಡಿದಾಗ ಪಿಚ್ ತುಂಬ ಟಫ್ ಅನಿಸ್ತಾ ಇತ್ತು. ಬಟ್ ಆಮೇಲೆ ಅಂದರೆ ಇಲ್ಲಿ KL ರಾಹುಲ್ ಅವರು ಒಂದು ಒಳ್ಳೆ ಆಟ ತೋರಿಸ್ಕೊಟ್ರು. ಸ್ಟಾರ್ಟಿಂಗಲ್ಲಿ ಕಂಡೀಷನ್ ತಕ್ಕಂಗೆ ಅವ್ರು ನೋಡ್ಕೊಂಡ್ರು, ಪಿಚ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ನಿಧಾನ ಸ್ಲೋ ಆಗಿ ಆಡ್ಕೊಂಡ್ಬಂದ್ರು. ಆಮೇಲೆ ಅವ್ರು ಕಚ್ಕೊಂಡು ವಿಕೆಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆ ಕಂಡೀಷನ್ಗೆ ಅಡ್ಜಸ್ಟ್ ಆದಮೇಲೆ ಆಮೇಲೆ ಅವರು ಒಂದು ನ್ಯಾಚುರಲ್ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಅವರು ಸ್ವಲ್ಪ ಗೇರ್ಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಅವರು ಸ್ವಲ್ಪ ಅವರ ಸ್ಟೈಲಲ್ಲಿ ಒಳ್ಳೊಳ್ಳೆ ಶಾಟ್ಸ್ ಆಡಿದರು. ಎಸ್, ಅದೇ ನಾವು ಕೂಡ KL ರಾಹುಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಕನ್ನಡಿಗರಿಗೆ, ಈ ಒಂದು RCB ಫ್ಯಾನ್ಸ್ಗೆ ಒಂದು ಖುಷಿಯ ವಿಚಾರವೂ ಕೂಡ ಹೌದು. ಯಾಕಂತಂದ್ರೆ KL ರಾಹುಲ್ ನಮ್ಮ ಕರ್ನಾಟಕದವರು, ನಮ್ಮ ಬೆಂಗಳೂರಿನ ಹುಡುಗ, ಒಳ್ಳೆ ಆಟ ಆಡಿದ್ದಾರೆ, ತಂಡವನ್ನ ಗೆಲುವಿನ ಮುನ್ನೋಟಕ್ಕೆ ತಂದು ಕೂರಿಸಿದ್ದಾರೆ. ಅದೊಂದು ಖುಷಿಯ ವಿಚಾರ. ಜೊತೆಗೆ RCB ಫ್ಯಾನ್ಸ್ ಕೂಡ ತುಂಬಾ ನಿರಾಸೆದಾಯಕವಾಗಿರ್ತಕ್ಕಂಥ ನ್ಯೂಸ್ ಅನ್ನು ಕೊಟ್ಟು ಹೋಗಿದ್ದಾರೆ KL ರಾಹುಲ್ ಅವರು. ಇದ್ರ ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಬೌಲಿಂಗ್ ಪರಿಯನ್ನ ಮಾತಾಡಲೇಬೇಕು. ಚೆನ್ನಾಗಿ ಸ್ಟಾರ್ಟಿಂಗ್ ರನ್ಸ್ಗಳನ್ನ ಕೊಟ್ಟರು ಕೂಡ ಮತ್ತೆ ಕಟ್ಟಿ ಹಾಕುವುದರಲ್ಲಿ ಯಶ ಕಂಡ್ರು ಡೆಲ್ಲಿ ಕ್ಯಾಪಿಟಲ್ಸ್. ಹಾಗಾಗಿ ಅವ್ರ ಬೌಲಿಂಗ್ ಬಗ್ಗೆ ಮಾತಾಡೋದು ನಾವು ನೋಡ್ಬೋದು. ವಿಶ್ವವಿಖ್ಯಾತ ಫಾಸ್ಟ್ ಬೌಲರ್ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ಅವ್ರಿಗೆ ಬ್ಯಾಟಿಂಗ್ ಮಾಡೋದು ತುಂಬಾನೇ ಕಷ್ಟ. ಸೊ ಅದರಲ್ಲೂ ಅವರು ಬೌಲಿಂಗಲ್ಲಿ ಸಖತ್ ಚೆನ್ನಾಗಿ ಒಳ್ಳೊಳ್ಳೆ ಬೌಲಿಂಗ್ ಮಾಡಿದ್ದಾರೆ, ಒಳ್ಳೊಳ್ಳೆ ಸ್ಪೆಲ್ ಮಾಡಿದ್ದಾರೆ. ಈ IPL ಟೂರ್ನಮೆಂಟಲ್ಲಿ 5 ವಿಕೆಟ್ ಹಾಲ್ ಕೂಡ ತಗೊಂಡಿದ್ದಾರೆ. ಅವ್ರಿಗೆ ಬ್ಯಾಟಿಂಗ್ ಮಾಡೋದು ತುಂಬಾನೇ ಕಷ್ಟ. ಅಂಥದ್ರಲ್ಲಿ ಈ ಮ್ಯಾಚಲ್ಲಿ ಅವ್ರಿಗೆ ಒಂದೇ ಓವರಲ್ಲಿ 3ನೇ ಓವರಲ್ಲಿ ಅವರು 30 ರನ್ ಹೊಡೆಸ್ಕೊಂಡ್ರು. ಸೊ ಅಂದರೆ T20ಯಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಯಾರು ಬೇಕಾದರೂ ಹೊಡಿಬೋದು, ಯಾರು ಬೇಕಾದರೂ ಒಳ್ಳೆ ಬೌಲಿಂಗ್ ಪ್ರದರ್ಶನ ಉತ್ತಮ ಬೌಲಿಂಗ್ ಪ್ರದರ್ಶನ ತೋರಿಸ್ಬೋದು ಅನ್ನೋದಕ್ಕೆ ಈ ಒಂದು ಮ್ಯಾಚ್ ನಮಗೆ ಉತ್ತಮ ನಿದರ್ಶನ. ಯಾಕಂತಂದರೆ ಯಾರು ಕೂಡ ಭಾವಿಸಿರಲಿಲ್ಲ ಮಿಚೆಲ್ ಸ್ಟಾರ್ಕ್ 30 ರನ್ ಹೊಡೆಸ್ಕೊಳ್ತಾರೆ ಅಂತ. ಇದೊಂದು ದೊಡ್ಡ ನ್ಯೂಸೇ ಹೇಳ್ಬೇಕಂದ್ರೆ. ಅಂಥ ಒಂದು ಬೌಲರ್ ಆಸ್ಟ್ರೇಲಿಯಾ ಪರ ಸಾಕಷ್ಟು ಮ್ಯಾಚ್ಗಳು ಆಡ್ಕೊಂಡು ಬಂದಿದ್ದಾರೆ, ಸಾಕಷ್ಟು ಮ್ಯಾಚ್ಗಳು ಗೆಲ್ಲಿಸಿದ್ದಾರೆ ಸಿಂಗಲ್ ಹ್ಯಾಂಡಲ್ಲಿ. ಅಂಥ ಬೌಲರ್ಗೆ ಒಂದೇ ಓವರಲ್ಲಿ 30 ರನ್ ಹೊಡೆದಿದ್ದು ನಿಜವಾಗ್ಲೂ ಒಂದು ಅಚ್ಚರಿಯ ಸಂಗತಿ ಅಂತ ನಾವು ಇಲ್ಲಿ ಹೇಳ್ಬೋದು. ಬಟ್ ಆಮೇಲೆ ಒಂದು 4 ಓವರ್ ಆದಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗಲ್ಲಿ ಸಕ್ಕತ್ತಾಗಿ ಕಮ್ಬ್ಯಾಕ್ ಮಾಡಿದರು, ಸಕ್ಕತ್ತಾಗಿ ಬೌಲ್ ಮಾಡಿ. ಸ್ಪಿನ್ನರ್ಸ್ ಎಸ್ಪೆಷಲಿ ಕುಲ್ದೀಪ್ ಯಾದವ್ ಮತ್ತು ವಿಪ್ರಾಜ್ ನಿಗಮ್ ಅವರಿಬ್ಬರೂ ತುಂಬ ಚೆನ್ನಾಗಿ ಬೌಲ್ ಮಾಡಿದ್ರು. ಸ್ಪಿನ್ನಿಂಗ್ ಒಳ್ಳೆ ಬ್ಯಾಟ್ಸ್ಮನ್ ಕರೆಕ್ಟಾಗಿ RCB ತಂಡಗಳು ಹೊಡೆಯೋಕ್ಕೆ ಕೊಡ್ತಾ ಇರಲಿಲ್ಲ. ಅವರು ಸ್ಟ್ರಿಕ್ಟ್ ಒಂದು ಒಳ್ಳೆ ಲೈನ್ ಆಗ್ತಾಯಿದ್ರು, ವಿಕೆಟ್ ಚೆನ್ನಾಗಿ ಬೌಲ್ ಮಾಡ್ತಾಯಿದ್ರು. ಎಸ್ಪೆಷಲಿ ಕುಲ್ದೀಪ್ ಯಾದವ್ ಕೂಡ ತುಂಬ ಚೆನ್ನಾಗಿ ಬೌಲ್ ಮಾಡಿದರು. ಕರೆಕ್ಟಾಗಿ RCB ಬ್ಯಾಟ್ಸ್ಮನ್ ಕರೆಕ್ಟಾಗಿ ಅವರು ಕಟ್ಟಿ ಆಗ್ತಾಯಿದ್ರು. 2 ವಿಕೆಟ್ ತೊಗೊಂಡ್ರು ಕುಲ್ದೀಪ್ ಯಾದವ್ ಕೂಡ ತುಂಬ ಚೆನ್ನಾಗಿ ಬೌಲಿಂಗಲ್ಲಿ ಕಾಣಿಸಿದ್ರು. ಮುಖೇಶ್ ಯಾದವ್ ಕೂಡ ಅಷ್ಟೇ. ಅವರು ಏನು ಅಷ್ಟೊಂದೇನು ಪೇಸ್ ಕೊಡ್ತಾ ಇರಲಿಲ್ಲ. ಅವ್ರು ಮೀಡಿಯಂ ಪೇಸರ್ ಅವರು. ಸೊ ಒಂದು ಒಳ್ಳೆ ಲೈನ್ ಅಂಡ್ ಲೆಂತ್ ಆಗ್ತಾ ಇದ್ರು, ಕರೆಕ್ಟಾಗಿ ಒಂದು ಡಿಸಿಪ್ಲಿನ್ ಆಗಿ ಬೌಲಿಂಗ್ ಮಾಡಿದ್ರು ಅವರು. ಒಳ್ಳೆ ಮಾಡಿ RCB ಬ್ಯಾಟ್ಸ್ಮನ್ಗಳ ಕರೆಕ್ಟಾಗಿ ಅವ್ರು ಹೆಂಗೆ ಆಡ್ತಾ ಇದ್ದಾರೆ ಅನ್ನೋದನ್ನ ನೋಡಿಕೊಂಡು ಅವ್ರು ಕರೆಕ್ಟಾಗಿ ಬೌಲ್ ಮಾಡಿದರು. ಒಟ್ಟಾರೆಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದು ಒಳ್ಳೆ ಒಂದು ಸಂಘಟಿತ ಬೌಲಿಂಗ್ ಪ್ರದರ್ಶನ ತೋರಿದ್ರು ಅಂತ ನಾವು ಇಲ್ಲಿ ಹೇಳ್ಬೋದು. ಎಸ್, ಆಬ್ವಿಯಸ್ಲಿ ರಮೇಶ್ ಅವರೇ, ಈಗ ನಮ್ಮ RCB ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು. ಯಾವಾಗಲೂ ಕಮೆಂಟ್ ಇರುತ್ತೆ RCB ಬೌಲಿಂಗ್ ಬಗ್ಗೆ. ಈ ಒಂದು ಮ್ಯಾಚಲ್ಲಿ ನೋಡ್ದಾ ಹೋದ್ರೆ RCB ಬೌಲಿಂಗ್ ಅಷ್ಟೊಂದು ವೀಕ್ ಅನಿಸ್ಲಿಲ್ಲ. ಯಾಕಂತಂದ್ರೆ ಆರಂಭದಲ್ಲಿ ಪವರ್ ಪ್ಲೇನಲ್ಲಿ 3 ವಿಕೆಟ್ಗಳನ್ನ ತೆಗೆದುಕೊಂಡ್ರು. ಮತ್ತು ಈ ಕಡಿಮೆ ಮೊತ್ತ, ಅದು 163 ಅಂತಂದ್ರೆ ಅದೇನು ದೊಡ್ಡ ಸ್ಕೋರ್, ಬಿಗ್ ಸ್ಕೋರ್ ಅಲ್ಲ, ಡಿಫೆಂಡ್ ಮಾಡ್ಕೊಳ್ಳುವಂತ ಸ್ಕೋರ್ ಅಲ್ಲ. ಅಂಥದ್ರಲ್ಲೇ ಕೊನೆವರೆಗೂ ಕೂಡ ತೆಗೆದುಕೊಂಡು ಹೋದ್ರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ಭಯವನ್ನ ಹುಟ್ಟಿಸಿದ್ರು RCB ಬೌಲರ್ಸ್. ಎಲ್ಲೋ ಚೇಂಜಸ್ ಆಗಿದೆ ತುಂಬಾ ಅನ್ಸುತ್ತೆ RCB ಬೌಲಿಂಗ್. ಹೌದು, RCBನೂ ನಮ್ಮ ಕುಲ್ದೀಪ್ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ ಲೈನಪ್ಗೆ ಕಂಪೇರ್ ಮಾಡ್ಕೊಂಡಾಗ RCB ಏನು ಒಳ್ಳೆ ಬೌಲಿಂಗ್ ಲೈನ್, ಒಳ್ಳೆ ಬೌಲರ್ಸ್ ಇದ್ದಾರೆ ನಮ್ಮ RCBಯಲ್ಲೂ. ಸೊ ಇದು ನಮ್ಮ ಬೆಂಗಳೂರಲ್ಲಿ ನಮ್ಗೆ ಇದು ಲೋ ಸ್ಕೋರ್ ನೀವು ಒಂದು 150, 160, 170ನ ನೀವು ಡಿಪೆಂಡ್ ಮಾಡ್ಕೊಳ್ಳೋದು ಬೆಂಗಳೂರು ಪಿಚ್ಚಲ್ಲಿ ತುಂಬಾನೇ ಕಷ್ಟ. ಅಂಥದ್ರಲ್ಲಿ RCB ತಂಡ ಈ ಒಂದು ಪಂದ್ಯದಲ್ಲಿ ಒಂದು 9 ಓವರ್ ತನಕ ತುಂಬ ಚೆನ್ನಾಗಿ ಬೌಲ್ ಮಾಡಿದ್ರು. ಅದರಲ್ಲಿ ಎಸ್ಪೆಷಲಿ ಪವರ್ ಪ್ಲೇನಲ್ಲಿ ತುಂಬ ಸಖತ್ತಾಗಿ ಬೌಲ್ ಮಾಡಿದ್ರು. ಒಂದು ರನ್ ಕೊಡ್ದೇನೆ, ಬೌಂಡ್ರಿ ಸಿಕ್ಸರ್ ಅಷ್ಟೊಂದೇನು ಹೊಡೆಸ್ಕೊಳ್ದೇನೆ ವಿಕೆಟ್ಗಳನ್ನ ತಗೊಂಡಿದ್ರು. 9 ಓವರ್ ತನಕ ತುಂಬ ಚೆನ್ನಾಗಿ ಬೌಲ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಫಾಫ್ ಡುಪ್ಲೆಸಿಸ್ ಅವ್ರನ್ನ ಔಟ್ ಮಾಡಿದ್ರು, ಮತ್ತು ಜೇಕ್ ಮೆಗರ್ಗರ್ ಅವ್ರನ್ನ ಔಟ್ ಮಾಡಿದ್ರು, ಮತ್ತು ಅಭಿಷೇಕ್ ಪೊರೆಲ್ ಅವ್ರನ್ನೂ ಕೂಡ ಔಟ್ ಮಾಡಿದ್ರು. ಎಸ್ಪೆಷಲಿ ಫಾಫ್ ಡುಪ್ಲೆಸಿಸ್ ಔಟ್ ಮಾಡಿದೆ ಒಂದು ಒಳ್ಳೆ ಕೀ ವಿಕೆಟ್ ಅಂತ ನಾವು ಹೇಳ್ಬೋದು. ಕೀ ಬ್ಯಾಟ್ಸ್ಮನ್ ಅವರು. ಲಾಸ್ಟ್ 3 ಸೀಸನ್ RCB ಪರ ಆಡಿ ಬೆಂಗಳೂರು ಪಿಚ್ಚಲ್ಲಿ ಸಾಕಷ್ಟು ಮ್ಯಾಚ್ಗಳನ್ನ ಆಡಿದ್ದಾರೆ, ಜೊತೆಗೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ. ಅಂಥ ಬ್ಯಾಟ್ಸ್ಮನ್ ಕೂಡ RCB ತಂಡ ಔಟ್ ಮಾಡಿತ್ತು. ಸ್ಟಾರ್ಟಿಂಗಲ್ಲಿ ನಾವು RCB ಬೌಲಿಂಗ್ ನೋಡಿದಾಗ RCB ತಂಡ ಪಕ್ಕ ಗೆಲ್ಲುತ್ತೆ ಅಂತಲೇ ನಾವೆಲ್ಲರೂ ಭಾವಿಸಿದ್ವಿ. ಬಟ್ ಆಮೇಲೆ ಒಂದು 9ನೇ ಓವರ್ ಆದಮೇಲೆ, ಒಂದು 10 ಓವರ್ ಆದಮೇಲೆ ಮೊಮೆಂಟಮ್ ಲೈಟಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಶಿಫ್ಟ್ ಆಯಿತು. ಅದಕ್ಕೆ ಕಾರಣನೇ KL ರಾಹುಲ್ ಅಂತ ನಾವು ಹೇಳ್ಬೋದು. KL ರಾಹುಲ್ ಮತ್ತು ಇವರು ಯಾರು
ಟ್ರಿಸ್ಟನ್ ಸ್ಟಬ್ಸ್ ಇಬ್ರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅವರಿಬ್ಬರ ಕಡೆಯಿಂದನೂ. ಪಿಚ್ ಕರೆಕ್ಟಾಗಿ ಅಡ್ಜಸ್ಟ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ನೀವು ನೋಡಿ ಸ್ಕೋರು ಬಾಲ್ಸ್ಗಿಂತ ರನ್ಸ್ ಜಾಸ್ತಿ ಇತ್ತು. ಸೊ ತುಂಬ ಡಿಫ್ರೆನ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ. ನಾವು 9 ಓವರ್ ಒಂದು 10 ಓವರ್ ತನಕ ಒಂದು ಸ್ವಲ್ಪ ಒಂದು 15 ಓವರ್ ತನಕ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಆದರೆ ಆಮೇಲೆ ನಿಧಾನಕ್ಕೆ ಲೈಟ್ ಯಾವಾಗ KL ರಾಹುಲ್ ಪಿಚ್ಗೆ ಅಡ್ಜಸ್ಟ್ ಆಗಲಿ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಅವರು ಸ್ಕೋರು ಬಂದ್ಬಿಡ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಸ್ಕೋರು ಬಾಲ್ಸ್ಗೆ ಈಕ್ವಲ್ ಆಗಿ ಬಂದ್ಬಿಡ್ತು. ಆಮೇಲೆ ಮೊಮೆಂಟಮ್ ಫುಲ್ ಕಂಪ್ಲೀಟ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಶಿಫ್ಟ್ ಆಯಿತು. ಎಸ್, ಇದು ಇವತ್ತಿನ ಮ್ಯಾಚ್ ಆಯಿತು. ನೆಕ್ಸ್ಟ್ RCB ಮ್ಯಾಚು ಜೈಪುರಲ್ಲಿದೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಏನೆಲ್ಲ ಚೇಂಜಸ್ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ಗೆ ಹೋಗ್ಬೇಕಂತೀರಾ RCB ಅವರು, ಅಥವಾ ಇದೇ ಟೀಮ್ ಇರಬೇಕಾ ಅಂತೀರಾ? ಇಲ್ಲ, ಈಗ ಅಲ್ಲಿ ಕಂಡೀಷನ್ಸ್ ಇವಾಗ RCB ತಂಡ ಎಸ್ಪೆಷಲಿ ಹೋಮ್ ಗ್ರೌಂಡಲ್ಲಿ 2 ಮ್ಯಾಚ್ ಸೋತ್ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಈ ಮ್ಯಾಚಲ್ಲಿ ಏನೇನು ಮಿಸ್ಟೇಕ್ಸ್ ಆಯಿತು ಅನ್ನೋದನ್ನ ಇವತ್ತು ಆಲ್ಮೋಸ್ಟ್ ಆಬ್ವಿಯಸ್ಲಿ ಇವತ್ತು ಮ್ಯಾಚ್ ಮುಗಿದ ಮೇಲೆ ಒಂದು ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೇ ಮಾಡ್ತಾರೆ. ಇವತ್ತು ಮ್ಯಾಚಲ್ಲಿ ಏನೇನು ತಪ್ಪಾಯಿತು, ಬ್ಯಾಟಿಂಗ್ ವಿಭಾಗದಲ್ಲಿ ಏನೇನು ತಪ್ಪಾಯಿತು, ಮತ್ತು ಬೌಲಿಂಗ್ ವಿಭಾಗದಲ್ಲಿ ನಾವೆಲ್ಲೆಲ್ಲಿ ಎಡವಿದ್ವಿ ಅನ್ನೋದ್ರ ಬಗ್ಗೆ ಫುಲ್ ಡಿಸ್ಕಷನ್ ಮಾಡ್ತಾರೆ. ಸೊ ಟೀಮ್ ಮ್ಯಾನೇಜ್ಮೆಂಟು ಮತ್ತು ಕೋಚಿಂಗ್ ಸ್ಟಾಫ್ ಕೆಲಸನೇ ಅದು. ಮ್ಯಾಚಲ್ಲಿ ಏನೇನು ಆಯಿತು ಅನ್ನೋದನ್ನೆಲ್ಲ ನೋಟ್ ಮಾಡ್ಕೊಂಡಿರ್ತಾರೆ. ಅವ್ರು ಇವತ್ತೆಲ್ಲನೂ ಮ್ಯಾಚ್ ಆದಮೇಲೆ ಫುಲ್ ಡಿಸ್ಕಸ್ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚ್ ಜೈಪುರಲ್ಲಿ ಆ ಗ್ರೌಂಡು ನೋಡ್ತಾರೆ, ಅಲ್ಲಿ ಕಂಡೀಷನ್ ಯಾವ ರೀತಿ ಇದೆ, ಅಲ್ಲಿ ರೆಕಾರ್ಡ್ಸ್ ಏನಿದೆ ನೋಡಿಕೊಂಡು ಆಮೇಲೆ RCB ತಂಡ ಅಲ್ಲೇನಾರು ಪ್ಲೇಯಿಂಗ್ 11 ಏನಾದ್ರು ಚೇಂಜಸ್ ಮಾಡಬೇಕಾ ಅದೆಲ್ಲನೂ ಇನ್ನು ಟೈಮ್ ತೊಗೊಂಡು ಡಿಸೈಡ್ ಮಾಡ್ತಾರೆ ಅದೆಲ್ಲ. ಬಟ್ ಇವತ್ತು ನೈಟ್ ಮ್ಯಾಚ್ ಮುಗಿದ್ಮೇಲೆ ಏನು ಮಾಡ್ತಾರೆ ಅಂದರೆ ಅದೇ ಮಿಸ್ಟೇಕ್ಸ್ ಏನಿದೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಮ್ಯಾಚ್ಗೆ ಈ ಥರ ಮಿಸ್ಟೇಕ್ ಆಗಬಾರ್ದು, ಅಥವಾ ಏನಾದರೂ ಇಲ್ಲೇನೋ ನಾನು ತಪ್ಪು ಮಾಡ್ಕೊಂಡಿದ್ರೆ ಅದು ನೆಕ್ಸ್ಟ್ ಪ್ರಾಕ್ಟೀಸ್ ಸೆಷನ್ನಲ್ಲಿ ಅದನ್ನೆಲ್ಲ ಮಿಸ್ಟೇಕ್ಸ್ ಎಲ್ಲ ಸರಿ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚ್ಗೆ ಅವರು ಪ್ರಿಪೇರ್ ಆಗ್ತಾರೆ. ಎಸ್, ಥ್ಯಾಂಕ್ ಯು ರಮೇಶ್ ಅವರೇ. ಮತ್ತೊಂದು ಪಂದ್ಯದ ಮುಖಾಂತರ ನಾವು ನಿಮ್ಮನ್ನು ಭೇಟಿ ಆಗ್ತೇವೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ IPL ಧಮಾಕಾದ ಇವತ್ತಿನ ಪಂದ್ಯದ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪಂದ್ಯದ ಫಲಿತಾಂಶದ ರಿವ್ಯೂ. ಒಂದು ನಿರಾಸೆಯಾಗಿದೆ RCB ಸೋತಿದ್ದರ ಬಗ್ಗೆ, ಆದರೆ ಮತ್ತೊಂದು ಕೂಡ ಖುಷಿಯ ವಿಚಾರ. ನಮ್ಮ ಕನ್ನಡಿಗ KL ರಾಹುಲ್ ಅವರು ತವರು ಅಂಗಳದಲ್ಲಿ ಬೆಂಗಳೂರಿನ ಹುಡುಗ ಇವತ್ತು ಆರ್ಭಟಿಸಿದ್ದಾರೆ ಎನ್ನುವಂಥದ್ದು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮ. ನಮಸ್ತೆ.